ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಒಳ್ಳೆಯದನ್ನು ಮಾಡುವವರಾಗಿದ್ದಾರೆ. ಅನೇಕ ಕ್ರೈಸ್ತ ನಾಯಕರು ಶ್ರೀಮಂತ ದೇಶಗಳಿಗೆ ವಲಸೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಆದರೆ ನಿಶ್ಚಯವಾಗಿ ಅವರು ಆತ್ಮಿಕವಾದಂಥ ಒಂದು ನಷ್ಟವನ್ನು ಅನುಭವಿಸ್ತಾರೆ. ಅಬ್ರಹಾಮ ಈ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದಾಗ ಬಾಬೆಲ್ ಇಬ್ಬರ ನಡುವೆ ಇಬ್ಬರ ನಡವಳಿಕೆ ನಾವು ಗಮನಿಸೋದಾದಾಗ ಅಬ್ರಹಾಮೇ ನಮಗೆ ಶ್ರೇಷ್ಠವಾಗಿ ಕಾಣಿಸ್ತಾನೆ. ಅಬ್ರಹಾಂ ಶ್ರೇಷ್ಠವಾಗಿ ಕಾಣಿಸ್ತಾನೆ. ಯಾಕಂದರೆ ಲೋಟ ನನಗೆ ಹೇಳ್ತಾನೆ, ನಾವಿಬ್ಬರು ಯಾಕೆ ಜಗಳ ಮಾಡ್ಕೋಬೇಕು ಮಾರಾಯ. ಆದರೆ ಇಲ್ಲಿ ವಯಸ್ಸಿನ ಅಂತರವನ್ನು ಅಬ್ರಹಾಂ ಗಮನಿಸೋದಿಲ್ಲ. ವಾಸ್ತವವಾಗಿ ಅವರು ಸಹೋದರರಾಗಿರಲಿಲ್ಲ. ಅಬ್ರಹಾಮ ಚಿಕ್ಕಪ್ಪನಾಗ್ತಾನೆ, ಲೋಟ ಅವನ ಸೋದರ ಅಳಿಯ ಆಗಿರ್ತಾನೆ. 75 ವಯಸ್ಸಿನ ಈ ವ್ಯಕ್ತಿ ತನ್ನ 35 ವಯಸ್ಸಿನ ಸೋದರಳಿಯನಿಗೆ ತೋರಿದಂಥ ಒಂದು ಸೌಜನ್ಯತೆ, ಒಂದು ಒಳ್ಳೆಯತನ, ಒಂದು ಪ್ರೀತಿ. ಅಬ್ರಹಾಂ ಹೇಳ್ತಾನೆ ಲೋಟನಿಗೆ, ನಾವು ಸಹೋದರರು. ಒಬ್ಬ ದೈವಿಕ ಮನುಷ್ಯನು ದೀನ ಮನಸ್ಸನಾಗಿರ್ತಾನೆ. ದೀನತೆ, ದೀನ ಉಳ್ಳುವಂಥದ್ದು. ಅವನು ತನ್ನ ಸೋದರ ಅಳಿಯನನ್ನು ಉದ್ದೇಶಿಸಿ, ನಾವು ಸೋದರರು, ನೀನು ನನಗೆ ಸಮಾನನೋ, ನಾನು ನಿನಗೆ ಮೊದಲು ಆಯ್ಕೆ ಮಾಡುವ ಅವಕಾಶವನ್ನು ನೀಡ್ತೇನೆ, ನಿನಗೆ ಬೇಕಾದದ್ದನ್ನು ಆಯ್ಕೆ ಮಾಡಿಕೊ. ಇವತ್ತು ನಮ್ಮ ಮಧ್ಯೆ ಯಾರು ಹೀಗೆ ನಮ್ಮೊಂದಿಗೆ ಮಾತನಾಡ್ತಾರೆ? ಆದರೆ ಆ 75 ವರ್ಷ ವಯಸ್ಸಿನಿರ್ತಕ್ಕಂಥ ಅಬ್ರಹಾಂ ಅವನಿಗೆ ಆಯ್ಕೆಯನ್ನು ಕೊಡ್ತಾನೆ. ನಿನಗೇನು ಬೇಕೋ ಅದನ್ನು ಆಯ್ಕೆ ಮಾಡಿಕೊ. ಆಗ ದೇವರು ನನ್ನನ್ನು ಕರೆದಿದ್ದಾರೆ, ನಿನ್ನನ್ನೆಲ್ಲ, ನೀನು ಕೇವಲ ನನ್ನೊಂದಿಗೆ ಬಂದಿದ್ದೇನಷ್ಟೇ ಅನ್ನುವಂಥ ಮಾತನ್ನು ಇಲ್ಲಿ ಗಮನಿಸ್ತೇವೆ. ಲೋಟ ನಿನಗೆ, ನೀನು ಬಲಕ್ಕೆ ಹೋದರೆ ನಾನು ಎಡಕ್ಕೆ ಹೋಗ್ತೇನೆ. ಅಬ್ರಹಾಂ ಹೇಳುವಂಥ ಮಾತು, ನೀನು ಬಲಕ್ಕೆ ಹೋದರೆ ನಾನು ಎಡಕ್ಕೆ ಹೋಗ್ತೇನೆ, ನೀನು ಎಡಕ್ಕೆ ಹೋದರೆ ನಾನು ಬಲಕ್ಕೆ ಹೋಗ್ತೇನೆ. ನಿನಗೆ ಬೇಕಾದದ್ದನ್ನು ಮೊದಲು ನೀನು ತೆಗೆದುಕೋ ಬಾ. ಎಷ್ಟು ಚೆನ್ನಾಗಿದೆ ಈ ಉಪಮೇಯ. ಅಂದರೆ ಒಬ್ಬ ದೈವಿಕವಾದಂಥ ಒಬ್ಬ ಮನುಷ್ಯ, ನೀನು ಎಡಕ್ಕೆ ಹೋಗಂಗಿದ್ರೆ ಎಡಕ್ಕೆ ಹೋಗು ಮಾರಾಯ, ಬಲಕ್ಕೆ ಹೋಗಂಗಿದ್ರೆ ಬಲಕ್ಕೆ ಹೋಗು, ನಿನಗೆ ಯಾವುದೇ ಥರದ ಅಡ್ಡಿ ಆತಂಕಗಳಿಲ್ಲ. ಆದರೆ ನೀನು ಯಾವುದನ್ನು ಮೊದಲು ಆಯ್ಕೆ ಮಾಡಿಬಿಡ್ತೀಯೋ ಅದನ್ನು ನಾನು ತೆಗೆದುಕೊಳ್ಳುತ್ತೇನೆ. ಅಂದರೆ ಇಲ್ಲಿ ಹಂಗೇಳಿದ ತಕ್ಷಣ ಬಾಬೀಲಿನ ಆತ್ಮ ಹೊಂದಿದ್ದವನು ಲೋಟಾನ ಅವನಿಗೆ ಬೇಕಾದದ್ದನ್ನು ಆರಿಸ್ಕೊಳ್ತಾನೆ. ಸೊದೋಮಿನ ಫಲವತ್ತಾದಂಥ ಹೊಲಗಳನ್ನು, ಅಲ್ಲಿ ವಾಸ ಮಾಡ್ತಾ ಇದ್ದ ಶ್ರೀಮಂತರನ್ನು ಕಂಡುಕೊಳ್ತಾನೆ. ಅಲ್ಲಿ ಸಂಪತ್ತನ್ನು ಗಳಿಸುವಂಥ ಒಂದು ಅವಕಾಶವನ್ನು ಗಮನಿಸಿ ಅವನು ಹೇಳ್ತಾನೆ, ಲೋಟ ನಾನು ಅಲ್ಲಿಗೆ ಹೋಗ್ತಾನೆ, ಅಲ್ಲಿಯೇ ದೇವರ ಸೇವೆಯನ್ನು ಸಹ ಮಾಡ್ತೇನೆ ಅಂತಾನೆ. ನೋಡಿ, ಅಬ್ರಹಾಂ ಎಷ್ಟು ಪ್ರಾಮಾಣಿಕದಿಂದ ನಡೀತಂದರೆ, ಲೋಟ ಅಬ್ರಹಾಮನಿಂದ ಅಗಲಿದ ಮೇಲೆ ಕರ್ತನು ಅವನಿಗೆ, ನಿನ್ನ ಕಣ್ಣುಗಳನ್ನು ಎತ್ತಿ ನೀನಿರುವ ಸ್ಥಳದಿಂದ ಉತ್ತರಕ್ಕೋ, ದಕ್ಷಿಣಕ್ಕೋ, ಪೂರ್ವಕ್ಕೋ, ಪಶ್ಚಿಮಕ್ಕೆ ನೋಡು. ನೋಡಿ, ದೇವರು ಎಷ್ಟು ಚಂದ ಹೇಳ್ತಾರೆ ಅಂದರೆ, ನಿನ್ನ ಕಣ್ಣುಗಳನ್ನೆತ್ತು ನೀನಿರುವ ಸ್ಥಳದಿಂದ ಎಲ್ಲ ಕಡೆಯನ್ನು ನೋಡು ಅಂತ ಒಳ್ಳೆಯ ದೇವರು. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಅಬ್ರಹಾಮನನ್ನು ಆಶೀರ್ವದಿಸಿದಂಥ ದೇವರೇ, ಇವತ್ತು ನಮ್ಮನ್ನು ಆಶೀರ್ವಾದ ಮಾಡು ಸ್ವಾಮಿ. ನಿನ್ನ ಆಶೀರ್ವಾದಕ್ಕೋಸ್ಕರ ಎದುರು ನೋಡುತ್ತಿದ್ದೇವೆ ಸ್ವಾಮಿ. 7 ಲ್ಯಾಂಪ್ಸ್ ಚಾನಲ್ ಜಗತ್ತಿನ ಮೂಲೆಗೂ ಪಸರಿಸು ಸ್ವಾಮಿ. ಆಶೀರ್ವದಿಸಪ್ಪ, ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ.
ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್ ಆಮೇನ್.